ಇವತ್ತು ಸಾಕಷ್ಟು ಬೆಳವಣಿಗೆಗಳು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಆಗಿದೆ. ವೆರಿ ಇಂಪಾರ್ಟೆಂಟ್ಲಿ ಪರಮೇಶ್ವರ್ ಅವರನ್ನು ಸಚಿವ ಮಹದೇವಪ್ಪ ಅವರು ಕೂಡ ಭೇಟಿಯಾದರು. ಯಾಕೆಂದರೆ ಎಲ್ಲ ಬೆಳವಣಿಗೆಗಳಿಗೆ ಆಗ್ತಾ ಇರುವಂಥ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಕೂಡ ಆ ಮಾತನ್ನು ಕೇಳಬೇಕಾಗುವಂಥ ಮಾತುಗಳನ್ನ ಅನೇಕ ನಾಯಕರು ಹೇಳ್ತಾ ಇದ್ದಾರೆ. ಇದೆಲ್ಲ ಮಾಹಿತಿಗಳು ಈಗಾಗಲೇ ರವಾನೆ ಆಗಿದೆ ಒಂದು ಕಡೆಗೆ. ಹಾಗೆಯೇ ಈಗ ಯಾವುದೇ ಸಭೆಗಳನ್ನು ಮಾಡ್ತಾ ಇದ್ರು ಕೂಡ ಆ ಸಭೆಗಳನ್ನು ನೀವು ಪಕ್ಷದ ವೇದಿಕೆ ಒಳಗಡೆಷ್ಟೇ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಈಗ ನಾಯಕರಿಗೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ದಲಿತ ನಾಯಕರು ಮಾತ್ರ ನಾವುಗಳು ನೇರವಾಗಿ ಹೈಕಮಾಂಡ್ ಜೊತೆಗೆ ಮಾತನಾಡ್ತೀವಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಬೇಗ ಮಾಡಿ, ಗೊಂದಲ ಇದೆ ಅದು. पक्ष ಅದಕ್ಕೆಲ್ಲ ನೋಡ್ಕೊಳ್ತದೆ. ಕೆಪಿಸಿಸಿ के अध्यक्ष आ रहे हैं तो बदलाव होता तो आ क्यों रहे होते? नो कमेंट्स. ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಕೆಪಿಸಿಸಿ ಪಟ್ಟದ ಆಟಕ್ಕೆ ಕಾಂಗ್ರೆಸ್ ಪಾಳಯದಲ್ಲಿ ಸುನಾಮಿ ಸೃಷ್ಟಿಯಾದ್ರೂ ಅಚ್ಚರಿ ಇಲ್ಲ, ಬದಲಾವಣೆಯ ಪರ್ವವೇ ಎದುರಾದ್ರೂ ಆಶ್ಚರ್ಯ ಇಲ್ಲ ಅಂತದ್ದೊಂದು ಸನ್ನಿವೇಶ ಇದೀಗ ಕಾಂಗ್ರೆಸ್ ಮನೆಯಲ್ಲೇ ನಿರ್ಮಾಣವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಕಣ್ಣಿಟ್ಟಿರೋ ಸಾಹುಕಾರ್ಗೆ ಒಬ್ಬೊಬ್ಬರೇ ನಾಯಕರು ಸಾಥ್ ಕೊಡ್ತಿದ್ದಾರೆ. ಬಲವೂ ಹೆಚ್ಚಾಗ್ತಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅಂತೂ ನೇರವಾಗಿಯೇ ಫೈಟ್ಗೆ ಇಳಿದಿದ್ದಾರೆ. ಮತ್ತೊಂದು ಕಡೆ ಎಲ್ಲ ರಾಜಕೀಯ ದಾಟವನ್ನ ಸೈಲೆಂಟ್ ಆಗಿಯೇ ಗಮನಿಸುತ್ತಿರೋ ಡಿಸಿಎಂ ಡಿಕೆ ನನ್ನ ಶ್ರಮಕ್ಕೆ ಕೊಟ್ಟಿರೋ ಪಟ್ಟ ಅಂತ ಸಂದೇಶ ರವಾನೆ ಮಾಡೋ ಕೆಲಸ ಮಾಡ್ತಿದ್ದಾರೆ. ನಾನು ಯಾವ ಸ್ಥಾನ ಹುಡ್ಕೊಂಡು ಹೋಗಿಲ್ಲ, ಕೊಟ್ಟಿರೋದು ನನ್ನ ನಾಯಕತ್ವ, ಶಕ್ತಿ, ಸಾಮರ್ಥ್ಯ ಗುರುತಿಸಿ ಪಟ್ಟ ಕೊಟ್ಟಿದ್ದಾರೆ. ಬದಲಾವಣೆ ಕಿಚ್ಚು ಹಚ್ಚಿದ್ದ ಸಾಹುಕಾರ್ಗೆ ಡಿಸಿಎಂ ಡಿಕೆ ತಿರುಗೇಟು. ಅದ್ಯಾವಾಗ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ವಿಚಾರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಗೇಮ್ ಆಡೋಕೆ ಶುರು ಮಾಡಿದ್ರು ನೋಡಿ. ಡಿಸಿಎಂ ಡಿಕೆನೂ ತಂತ್ರಗಾರಿಕೆ ಶುರು ಮಾಡಿದ್ರು. ಹೈಕಮಾಂಡ್ ಅನ್ನೇ ಮುಂದಿಟ್ಟುಕೊಂಡು ದಾಳ ಉರುಳಿಸ್ತಿದ್ದಾರೆ. ಇದೀಗ ನಾನು ಯಾವುದೇ ಸ್ಥಾನ ಹುಡ್ಕೊಂಡು ಹೋಗಿಲ್ಲ, ನನ್ನ ನಾಯಕತ್ವ, ಶಕ್ತಿ, ಸಾಮರ್ಥ್ಯ ಗುರುತಿಸಿ ಆಫರ್ ಮಾಡಿರೋದು ಅಂತ ಡಿಸಿಎಂ ಡಿಕೆಶಿ ವಿರೋಧಿಗಳಿಗೆ ಸಂದೇಶ ರವಾನಿಸಿದ್ದಾರೆ. ಸರ್, ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆಗೆ ಒತ್ತಾಯ ಮಾಡ್ತಾ ಇರಲ್ಲ, ಕೆಲವು ಬೀಗ ಬೀಳುತ್ತಾ ಅಂತ ಸರ್? ನೋಡಿಯಪ್ಪ, ನಾನಂತೂ ಯಾವುದಕ್ಕೂ ಯಾವ ಸ್ಥಾನಕ್ಕೂ ಹುಡ್ಕೊಂಡು ಹೋಗೋದಲ್ಲ. ಇದು ಹುಡ್ಕೊಂಡು ಹೋಗೋದು ಸಿಗೋ ಸ್ಥಾನಗಳಲ್ಲ. ಇದು ಯಾರಿಗೆ ಆಗಲಿ ಆಫರ್ ಮಾಡಬೇಕು. ಅವರಲ್ಲಿರೋ ನಾಯಕತ್ವದ ಗುಣ, ಸಂಘಟನೆ ಗುಣ ಗಮನದಲ್ಲಿಟ್ಕೊಂಡು ಆಫರ್ ಮಾಡ್ತಾರೆ. ಇದು ನಮ್ಮ ಪಾರ್ಟಿ, ಬೇರೆ ಪಾರ್ಟಿ ಕತೆ ನನಗೆ ಗೊತ್ತಿಲ್ಲ. ಪಕ್ಷ ಅದಕ್ಕೆಲ್ಲ ನೋಡ್ಕೊಳ್ತದೆ. ಈಗ ನಮ್ಮ ರಾಜ್ಯದವರೇ ಆದಂತ ಎಐಸಿಸಿ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ಕೂತ ಜಾಗದಲ್ಲಿ, ಇಂದಿರಾ ಗಾಂಧಿ ಅವರು ಕೂತ ಜಾಗದಲ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂತ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ. ಅವ್ರಿಗೆ ಕಣ್ಣು ಇದೆ, ಕಿವಿನೂ ಇದೆ. ಅವ್ರಿಗೆ ಎಲ್ಲ ವಿಚಾರಗಳು ಕೂಡ ಒಂದು ಬ್ಲಾಕ್ ಅಧ್ಯಕ್ಷರಾಗಿದ್ಕೊಂಡು ರಾಷ್ಟ್ರದ ಅಧ್ಯಕ್ಷರಾಗಿ ಇವತ್ತು ಕೂತಿದ್ದಾರೆ. ಅವರು ಇದನ್ನೆಲ್ಲ ನೋಡ್ಕೊಳ್ತಾರೆ. ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಎಲ್ಲವೂ ಹೈಕಮಾಂಡ್ ಗಮನದಲ್ಲಿದೆ ಎಂದ ಡಿಸಿಎಂ ಡಿಕೆ. ಇದಿಷ್ಟೇ ಅಲ್ಲ, ರಾಜ್ಯದಲ್ಲಿ ಏನೇನಾಗ್ತಿದೆ ಎಲ್ಲವನ್ನೂ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇನೆ. ಪ್ರತಿಯೊಬ್ಬ ಕಾರ್ಯಕರ್ತರ ಬಳಿಯೂ ಮಾತನಾಡೋ ಶಕ್ತಿ ಹೈಕಮಾಂಡ್ಗೆ ಇದೆ ಅಂತ ಪರೋಕ್ಷವಾಗಿಯೇ ಡಿಸಿಎಂ ಡಿಕೆ ನನ್ನ ಶಕ್ತಿ ಏನು ಅಂತ ಗೊತ್ತಾಗುತ್ತೆ ಅನ್ನೋ ಅರ್ಥದಲ್ಲೇ ಮಾತನಾಡಿದ್ದಾರೆ. ನಾನೇನು ತರಬೇಕಾದ ಅವಶ್ಯಕತೆ ಇಲ್ಲ. ಅವ್ರಿಗೆಲ್ಲ ವಿಚಾರ ಕೂಡ ಒಬ್ಬ ಸಣ್ಣ ಕಾರ್ಯಕರ್ತರ ಹತ್ರ ಮಾತಾಡೋ ಶಕ್ತಿ ಕೂಡ ಅವ್ರಿಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಎಂದ ಸುರ್ಜೇವಾಲಾ. ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಮಧ್ಯೆಯೇ ಸುರ್ಜೇವಾಲಾ ಹೇಳಿಕೆ ಟ್ವಿಸ್ಟ್ ಕೊಟ್ಟಿದೆ. ಬದಲಾವಣೆ ಆಗೋದಿಲ್ಲ, ಬದಲಾವಣೆ ಆಗೋದಿದ್ರೆ ಅಧ್ಯಕ್ಷರು ಸಭೆಗೆ ಯಾಕೆ ಬರ್ತಾರೆ ಅಂತ ಕೇಳಿದ್ದಾರೆ. मैंने अभी आपको बताया कि केपीसीसी के अध्यक्ष आ रहे हैं तो बदलाव होता तो आ क्यों रहे होते? ರಾಜ್ಯಕ್ಕೆ ಸುರ್ಜೇವಾಲಾ ಭೇಟಿ ಭಾರಿ ರಾಜಕೀಯ ಬೆಳವಣಿಗೆ. ಈತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸುತ್ತಿದ್ದಂತೆಯೇ ಪಕ್ಷದಲ್ಲಿ ತೆರೆಮರೆಯಲ್ಲೇ ನಾನಾ ಬೆಳವಣಿಗೆ ನಡೆಯುತ್ತಿದೆ. ದಲಿತ ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಮನೆಗೆ ಸಚಿವ ಎಚ್ ಸಿ ಮಹದೇವಪ್ಪ ಭೇಟಿ ಕೊಟ್ಟರು. ಮುಂದಿನ ನಡೆಯ ಬಗ್ಗೆ ಇತರೆ ನಾಯಕರ ಜೊತೆಯೂ ಚರ್ಚೆ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಯಾವ ರೀತಿಯಾಗಿ ಮುಂದೆ ನಮ್ಮ ನಡೆ ಇರಬೇಕು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಎನ್ನಲಾಗ್ತಿದೆ.
ನಾವು ನಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ಯಾವುದು ಅವ್ರಿಗೆ ಹೇಳ್ತೀವಿ, ಖಾಸಗಿಯಾಗಿ ಅಥವಾ ಮಾಧ್ಯಮದ ಮುಂದೆ ಹೇಳಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಅದನ್ನು ಯಾರೂ ಕೂಡ ಮಾಡ್ತಿಲ್ಲ, ನಾವು ಯಾವುದನ್ನು ಮಾಡೋದಿಲ್ಲ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸಚಿವರು ಮಾತನಾಡೋಕೆ ಹಿಂದೇಟು ಹಾಕಿದ್ರು. ಅದರ ಬಗ್ಗೆ ಮಾತಾಡಲ್ಲಮ್ಮ ನಾವು. ಸರ್, ಮತ್ತೆ ಜಾತಿ ಪಾಲಿಟಿಕ್ಸ್ ಜಾಸ್ತಿ ಆಗಿದೆ ಸರ್. ಮೀಟಿಂಗ್ಗಳನ್ನ ಕರೀತಾ ಇದ್ದಾರೆ, ಡಿನ್ನರ್ ಮೀಟಿಂಗ್ಗಳಿಗೆ ಹೋಗೋದು ಈಗ ಆಲ್ರೆಡಿ ಪೋಸ್ಟ್ಪೋನ್ ಆಗಿದೆ. ನೋ ಕಾಮೆಂಟ್ಸ್. ಸುರ್ಜೇವಾಲಾ ಅವರು ಹೇಳ್ಬಿಟ್ಟಿದ್ದಾರೆ, ಏನು ಮಾತಾಡಬಾರ್ದು ಅಂತ ಮಾತಾಡಲ್ಲ ಸರ್. ಡಿನ್ನರ್ ಮೀಟಿಂಗ್ ಬಗ್ಗೆ ಸರ್ ನೀವು ಯಾವ್ದ್ರ ಬಗ್ಗೆನೂ ಮಾತಾಡಲ್ಲ ಸರ್. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಭಾರಿ ಚರ್ಚೆ ನಡೀತಾ ಇದೆ. ಬೆಳಗಾವಿಯಲ್ಲಿ ಸುರ್ಜೇವಾಲಾ ಸಭೆಯಲ್ಲೇ ಗಲಾಟೆ ಗದ್ದಲ. ಸುರ್ಜೇವಾಲಾ ನಡೆಗೆ ಸಾಹುಕಾರ ಬೆಂಬಲಿಗರಿಂದ ಆಕ್ಷೇಪ. ಗಾಂಧಿ ಭಾರತ ಸಮಾವೇಶದ ಪ್ರಯುಕ್ತ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಗಲಾಟೆ ಗದ್ದಲ ನಡೆಯಿತು. ಜಿಲ್ಲಾ ಮುಖಂಡರ ಸಭೆ ವೇಳೆ ಭಾರಿ ಹೈಡ್ರಾಮಾ ನಡೆಯಿತು. ಸಮಾವೇಶದ ಕುರಿತು ಈಗಾಗಲೇ ಸಭೆ ಮಾಡಿದ್ದೇವೆ ಎಂದ ಸುರ್ಜೇವಾಲಾ ನಡೆಗೆ ಸಭೆಯಲ್ಲೇ ಎದ್ದು ಸತೀಶ್ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿಯನ್ನ ಖುಷಿಪಡಿಸೋಕೆ ಪ್ರಯತ್ನಿಸುತ್ತಿದ್ದೀರಾ? ಅವರಿಗೆ ನಾವು ಜೀವ ಕೊಡೋಕೋ ಸಿದ್ಧ ಅಂತ ಕೆಪಿಸಿಸಿ ಸದಸ್ಯೆ ಆಯಿಷಾ ಸನದಿ ರೋಷಾವೇಶಗೊಂಡ್ರು. ವಿಶ್ವಾಸ ಇತ್ತು, ಯಾರನ್ನೂ ತಗೊಂಡಿಲ್ಲ, ಯಾರನ್ನೂ ಕರೆದಿಲ್ಲ ಅವ್ರ. ನಾನು ನಗರ ಜಿಲ್ಲಾ ಕಾಂಗ್ರೆಸ್ 10 ವರ್ಷ ನಾನು ಇದ್ದರೆ ಒಂದು ಫೋನ್ ಇಲ್ಲ, ಒಂದು ನಮ್ಗೆ ಆಮಂತ್ರಣ ಇಲ್ಲ. ಇವರು ಮೊದಲಿಂದ ಅದ ಮಾಡಿದಾರೆ. ಹಳೆಯವ್ರು ನೆಗ್ಲೆಕ್ಟ್ ಮಾಡೋದು, ಹೊಸವ್ರು ಹಿಡ್ಕೊಳ್ಳೋದು ಇಷ್ಟ ಅದ ಮಾಡಿದಾರ ಅವ್ರ. ಅದ ಮಾಡಿದಾರು. ನಾನು ಸೌಕರ್ ಮನುಷ್ಯ ಅಲ್ಲ, ನಾನು ಇಷ್ಟವಂತ ಕಾಂಗ್ರೆಸ್ ಕಾರ್ಯಕರ್ತ. ಇಷ್ಟೆಲ್ಲದರ ನಡುವೆ ಎಲ್ಲರನ್ನೂ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋ ಕೆಲಸ ಸುರ್ಜೇವಾಲಾ ಮಾಡಿದ್ರು. ಸಭೆಗೂ ಮುನ್ನ ಬೆಳಗಾವಿ ಕಾಂಗ್ರೆಸ್ ಕಚೇರಿಯಲ್ಲಿ ಸತೀಶ್ ಜಾರಕಿಹೊಳಿ, ಡಿಕೆ ಸುರೇಶ್ರನ್ನ ಅಕ್ಕಪಕ್ಕದಲ್ಲೇ ಕೂರಿಸಿಕೊಂಡಿದ್ರು. ಕಾಂಗ್ರೆಸ್ನಲ್ಲಿ ಕೆಲ ಗೊಂದಲದ ನಡುವೆಯೇ ಜನವರಿ 21ರಂದು ನಡೆಯೋ ಗಾಂಧಿ ಭಾರತ ಸಮಾವೇಶ ಯಶಸ್ವಿಗೆ ಸುರ್ಜೇವಾಲಾ ಪ್ರಯತ್ನಿಸುತ್ತಿದ್ದಾರೆ. ಒಗ್ಗಟ್ಟಿನ ಸಂದೇಶ ರವಾನಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಲು ಜಿಲ್ಲಾ ನಾಯಕರಿಗೆ ಟಾಸ್ಕ್ ಕೊಡಲಾಗಿದೆ. ಸತೀಶ್ ಜಾರಕಿಹೊಳಿ ಸೇರಿದಂತೆ ಸ್ಥಳೀಯ ನಾಯಕರಿಗೆ ಸೂಚನೆ ನೀಡಲಾಗಿದೆ. ಯುದ್ಧ ಆರಂಭವಾಗಿದೆ, ಸಿಎಂ ಮುಂದುವರಿಯೋದಿಲ್ಲ. ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಬಿವೈ ವಿಜಯೇಂದ್ರ ಭವಿಷ್ಯ. ಯುದ್ಧ ಆರಂಭವಾಗಿದೆ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿಯೋದಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತೆ ಭವಿಷ್ಯ ನುಡಿದಿದ್ದಾರೆ. ನನಗೆ 100% ವಿಶ್ವಾಸ ಇದೆ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಅವರ ಅವಧಿಯನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಅಲ್ಲ, ಅದು ಅಸಾಧ್ಯ. ಯಾವತ್ತು ರಾಜೀನಾಮೆ ಕೊಡ್ತಾರೆ? ಅವರ ಯುದ್ಧ ಈಗಿನೂ ಪ್ರಾರಂಭ ಆಗಿದೆ, 15 ದಿನ ಆಗಿದೆ. ಯಾರ್ಯಾರು ಬಡಗಿ ತಗೊಂಡ್ಬರ್ತಾರೆ, ಯಾರ್ಯಾರು ಕುಡ್ಗೋಲ್ ತಗೊಂಡ್ಬರ್ತಾರೆ, ನಿಮ್ಗೆ ಗೊತ್ತಾಗ್ತದೆ. ಇವರ ಬೀದಿ ರಂಪ ಇವತ್ತೇನಾಗಿದೆ, ಮುಖ್ಯಮಂತ್ರಿ ಸ್ಥಾನವನ್ನು ಅವ್ರು ಇಳಿಸ್ಬೇಕು ಅಂತೇಳಿ, ನಾನು ಇಳಿಯೋದಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ತಾವು ಆಗ್ಬೇಕು ಅಂತಕ್ಕಂಥ ಏನು ಹೋರಾಟ ಪ್ರಾರಂಭ ಆಗಿದೆ. ಯಾವತ್ತು ತಿರುವನ್ನ ಪಡೆದುಕೊಳ್ತದೆ, ಕಾದ್ ನೋಡಿ. ಅದೇನೇ ಹೇಳಿ, ಕಾಂಗ್ರೆಸ್ನಲ್ಲಿ ಬದಲಾವಣೆ ಯುದ್ಧ ಆರಂಭ ಆಗಿರೋದು ಮಾತ್ರ ಸುಳ್ಳಲ್ಲ. ಮುಂದೆ ಈ ಬೆಳವಣಿಗೆ ಯಾವ ಬದಲಾವಣೆಗೆ ಕಾರಣ ಆದ್ರೂ ಅಚ್ಚರಿ ಏನಿಲ್ಲ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.